ಸಮನ್ವಿಗೆ ಎದ್ದ ತಕ್ಷಣ ತಿಂಡಿ ತಿನ್ನಬೇಕು ಅಥವಾ ಹಾಲು ಕುಡಿಬೇಕು ಅಂದರೆ ಇಷ್ಟನೇ ಆಗಲ್ಲ. ಹಾಗಾಗಿ ಅವಳು ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಏನೂ ತಿನ್ನೋದು ಇಲ್ಲ, ಹಾಲು ಕೂಡ ಕುಡಿಯೋದಿಲ್ಲ. ಎಷ್ಟು ಸಲ ಪ್ರಯತ್ನ ಮಾಡಿದ್ರೂ ಅವಳು ತಿನ್ನೋದೇ ಇಲ್ಲ. ಈಗೀಗ ಬೆಳಗ್ಗೆ ಒಂಚೂರು ಹಣ್ಣು ಹೆಚ್ಕೊಡ್ತೀನಿ. ಒಂದು ಸ್ವಲ್ಪ ತಿಂದರೂ ಪರವಾಗಿಲ್ಲ, ಶುರುನಲ್ಲಿ ಸ್ವಲ್ಪನೇ ತಿಂತಾರೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗತ್ತೆ ಅಂತ ಹೇಳಿ ಈಗ ಬಿಡ್ದಂಗೆ ದಿನ ಒಂಚೂರು ಹಣ್ಣಾದರೂ ತಿನ್ನಿಸ್ತೀನಿ. ಸ್ಕೂಲ್ಗೆ ಇವತ್ತು ಅವಳಿಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ದೊಡ್ಡದಾಗಿ ದೋಸೆ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ ಅವಳಿಗೆ. ಈ ಥರ ಪುಟ್ಟದಾಗಿ ದೋಸೆ ಮಾಡಿ ಹಾಕ್ಕೊಟ್ಟು ಕಳಿಸಿದ್ರೆ ಪೂರ್ತಿ ಡಬ್ಬ ಖಾಲಿ ಮಾಡ್ಕೊಂಡು ಬಂದಿರ್ತಾಳೆ. ನಮಗೇನು ಬೇಕೋ ಫೈನಲಿ ಅವ್ರು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಡಬ್ಬ ಖಾಲಿ ಆಗಿರಬೇಕು. ಹಾಗಾಗಿ ಹೇಗೆ ಇಷ್ಟಪಡ್ತಾರೋ ಹಾಗೆ ಮಾಡಿಕೊಟ್ಟು ಕಳಿಸಿದ್ರೆ ಆಯಿತು ಅಂತ ಹೇಳಿ ಪುಟ್ ದೋಸೆ ಮಾಡಿ ಬಾಕ್ಸ್ಗೆ ಹಾಕಿದ್ದೆ. ನಾವೆಲ್ಲ ಚಿಕ್ಕವರಿದ್ದಾಗ ಡಬ್ಬಿ ಖಾಲಿ ಇಲ್ಲ ಅಂತಂದರೆ ಅಮ್ಮ ಖಂಡಿತ ಬೈಯೋರು. ಆ ಭಯಕ್ಕರ್ಧ ಎಲ್ಲರೂ ಕೂತ್ಕೊಂಡು ತಿನ್ಬಿಟ್ಟು ಬಂದ್ಬಿಡ್ತಾ ಇದ್ವಿ. ಇಲ್ಲ ಅಂತಂದರೆ ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಮನೆ ಖಾಲಿ ಡಬ್ಬ ಅಂತೂ ತರ್ತಾ ಇದ್ವಿ. ಆಗೆಲ್ಲ ಅಮ್ಮ ಏನು ಡಬ್ಬಿಗೆ ಹಾಕ್ಕೊಡ್ತಿದ್ರು ಸುಮ್ಮನೆ ತಿನ್ಕೊಂಬರ್ತಾ ಇದ್ವಿ. ಈಗಿನ ಮಕ್ಕಳು ಹಾಗಲ್ಲ, ಏನು ಬೇಕು ಡಬ್ಬಿಗೆ ಅಂತ ಹಿಂದಿನ ದಿನನೇ ಹೇಳಿ ಮಾಡಿಸ್ಕೊಂಡು ಹೋಗ್ತಾರೆ.